ಜೋಗಳದಂತಹ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸುಮಾರು 4 ಕೋಟಿ ರೂಪಾಯಿ ಸಾಲ ನೀಡಿ ಸ್ವಾವಲಂಬಿ ಜೀವನವನ್ನು ನಡೆಸಲು ಸಹಕಾರ ನೀಡುವ ಜೊತೆಗೆ ಸಾಲ ವಸೂಲಾತಿಯನ್ನು ವೇಳೆಗೆ ಮಾಡುತ್ತಿರುವ ಧರ್ಮಸ್ಥಳ ಯೋಜನೆಯ ಕಾರ್ಯ ನಿಜಕ್ಕೂ ಅನುಕರಣೀಯವಾಗಿದ್ದು, ಅವರಿಂದ ಪ್ರೇರಣೆಗೊಂಡ ನಾವು ನಮ್ಮ ಸಂಘದಿಂದಲೂ ಮಹಿಳೆಯರಿಗೆ ಸಾಲ ನೀಡುವ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ ಎಂದು ಜೋಗಳ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಅಣ್ಣಾಸಾಬ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಅವರು ತಾಲೂಕಿನ ಜೋಗಳ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್, ಕಾಗವಾಡ ಕಾರ್ಯಕ್ಷೇತ್ರದ ಸಿರಗುಪ್ಪಿ ವಲಯದ ವತಿಯಿಂದ ಹಮ್ಮಿಕೊಂಡಂತಹ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ, ಮಹಿಳೆಯರಿಗೆ ಉಡೆ ತುಂಬುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಅಷ್ಟಕ್ಕೂ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಇವತ್ತು ನಮ್ಮ ಈಗ ನಾನು ಕೇಳಿದ ಕೇಳಿದ್ನ ಎಷ್ಟು ಕೊಟ್ಟಿದ್ದೀರ ಮೂರು ಸಾಲ ಅಂತ ಹೇಳಿ ಎಷ್ಟು ಸಂಘ ಸಂಸ್ಥೆಗಳಲ್ಲಿ ಈ ಮೂರು ಸಾಲ ಕೊಟ್ಟಿದ್ರು. ಸದ್ಯಕ್ಕೆ ಅವರ ಬ್ಯಾಲೆನ್ಸ್ ವಸೂಲಾತಿ 300 ಕೋಟಿ ರೂಪಾಯಿ ಅವರಿಗೆ ನಮ್ಮೂರ ಸಂಗ್ರಹಿಸಲಾಗಿದೆ. ಇದೇ ಸಾಲ ನಾವು ಯಾವ ನಮ್ಮ ಸೊಸೈಟಿ ಇರಲಿ ಅಥವಾ ಕ್ರೆಡಿಟ್ ಸೊಸೈಟಿ ಇರಲಿ, ನ್ಯಾಷನಲ್ ಬ್ಯಾಂಕ್ ಇರಲಿ, ನಾವು ಯಾವ ನೀವು ಯಾರು ತಗೊಂಡ್ರೆ ನಾವು ಕೊಡೋಕೆ ಯಾರು ಜಮೀನು ತಗೊಂಡು ಬರ್ತೇವೆ. ಆಮೇಲೆ ನಾವು ಸಾಲ ಕೊಡುವಂತ ವ್ಯವಸ್ಥೆ ಈ ಎಲ್ಲ ಸರ್ಕಾರಿ ಸಂಘ ಸಂಸ್ಥೆಗಳು ಮಾಡ್ತಾರೆ. ಅದರ ಅವ್ರ ವ್ಯವಸ್ಥೆ ಬೇರೆ. ಅವ್ರು ನಾವು ಮಾಡಿಕೊಂಡಂತ ನೀವೇನು ಆಗ್ತದೆ ಮಾಡ್ಕೊಂಡಿರ್ತದೆ ಸಂಸ್ಥಾ ಸ್ವಸಹಾಯ ಸಂಘ ಮಾಡಿರ್ತೀವಿ. ಇದ್ರಾಗ ಜಮೀನು ತಗೋತಾರ, ಹಂತವಾಗಿ ಸಾಲ ಕೊಡ್ತಿರ್ತಾರೆ. ನಮ್ಮ ಕಡೆ ಕೆಲವು ಕಾರ್ಯಕ್ರಮವನ್ನು ವರಮಹಾಲಕ್ಷ್ಮಿ ಪೂಜೆಯೊಂದಿಗೆ ಗಣ್ಯರು ದೀಪ ಬೆಳಗಿಸಿ ಚಾಲನೆಯನ್ನು ನೀಡಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಕಾಗವಾಡ ತಾಲೂಕಾ ಯೋಜನಾಧಿಕಾರಿ ಸಂಜೀವ್ ಮರಾಠಿ, ಇವತ್ತು ಕ್ಷೇತ್ರವನ್ನು ನೋಡಿದ್ದೀರಾ, ಕೆಲವರು ತಿಳ್ಕೊಂಡಿದ್ದೀರಾ. ಇದರ ಜೊತೆಯಲ್ಲಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂತ ಕಾರ್ಯಕ್ರಮವನ್ನು 1982ರಲ್ಲಿ ಇವತ್ತು ಕ್ಷೇತ್ರದ ಬೆಳತಂಗಡಿ ತಾಲೂಕಿನಲ್ಲಿ ಈಗ ನಮಗೆ ನೋಡಲಿಕ್ಕೆ ಹೋದರೆ ಉಡುಪಿ ಧರ್ಮಸ್ಥಳ ಬಹಳ ಶ್ರೀಮಂತ ಕೂಡಿದಂತ ಪ್ರದೇಶ ಅನ್ನುವಾಗಿ ಕಾಣುತ್ತದೆ. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾಸಾಬ್ ಪಾಟೀಲ್, ಉಪಾಧ್ಯಕ್ಷೆ ನೀತಾ ಕಾಂಬಳೆ, ಸದಸ್ಯರಾದಂತಹ ಜಹಾಂಗೀರ್ ಕಳಾವಂತ, ಮುಖಂಡರಾದ ತಾತ್ಯಾಸಾಬ್ ಪಾಟೀಲ್, ಸಿದ್ದಗೌಡ ಪಾಟೀಲ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಅಗಸ್ತಿ, BV5 ನ್ಯೂಸ್ ಕನ್ನಡ, ಐನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.